ನಂತರ ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆಯನ್ನು ಮುಂದುವರಿಸೋಣ. ಈಗಾಗಲೇ ಯಾವ ರೀತಿಯಾಗಿ ಈ ಒಂದು ಜಾತಿ ಗಣತಿಯನ್ನು ನಾವು ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಅದು ಬಿಡುಗಡೆ ಆಗದ ಹಂತವನ್ನು ತಲುಪ್ತಾ ಇರುವಂಥದ್ದು ಸ್ಪಷ್ಟವಾಗಿ ತೋರ್ತಾ ಇರುವಂಥದ್ದು. ನಾಗರಾಜ್ ಯಾದವ್ ಅವರು ಇಲ್ಲ ಅದು ಬಿಡುಗಡೆ ಮಾಡ್ತೀವಿ, ಕ್ಯಾಬಿನೆಟ್ನಲ್ಲಿ ಇಡ್ತೀವಿ ಇವೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ. JDSನ ವಕ್ತಾರರಾಗಿರುವ ರಮೇಶ್ ಬಾಬು ಅವರು ಕೂಡ ನಮಗೆ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್ ಬಾಬು ಅವರೇ, ಸರ್ಕಾರ 2015ರಲ್ಲಿ ಇದನ್ನು ಏಪ್ರಿಲಲ್ಲಿ ಮಾಡಿಕೊಂಡು ಅಕ್ಟೋಬರಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದವರು 2017 ಜುಲೈ ಬಂದರೂ ಕೂಡ ಮುಂದೂಡುವಂಥದ್ದೇ ನಡೀತಾ ಇದೆ ಅಂದರೆ ಎಷ್ಟು ದಿವಸ ಹಾಗಾದ್ರೆ ಕಾಯಬೇಕು ಅಂತ? ಬಹಳ ಪ್ರಮುಖವಾಗಿ ಅದು ಜಾತಿ ಗಣತಿ ಅಲ್ಲ, ಅದು ಮಿಸ್ಇಂಟರ್ಪ್ರಿಟೇಷನ್. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಅದನ್ನು ಜಾತಿ ಗಣತಿ ತಪ್ಪದು. ಅದು ಆರ್ಥಿಕ ಮತ್ತು ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ. ಸೊ ಅದು ಸಮೀಕ್ಷೆ, ಅದನ್ನು ಜಾತಿ ಸಮೀಕರಣ ಅಂತ ಕರೆಯೋದೇ ಮೊದಲನೇ ತಪ್ಪು. ಎರಡನೇದು, ಇಟ್ ಈಸ್ ಎ ಕಮಿಷನ್. ಸರ್ಕಾರ ಪದೇ ಪದೇ ಕಮಿಷನ್ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡೋಂಥದ್ದು ತಪ್ಪು. ಅವರು ಅಲ್ಲಿರ್ತಕ್ಕಂಥ ಅಧ್ಯಕ್ಷರು ಅಥವಾ ಸದಸ್ಯರು ಮಾತಾಡಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಸಮಾಜ ಕಲ್ಯಾಣ ಸಚಿವರಾಗಲಿ ಅಥವಾ ಮುಖ್ಯಮಂತ್ರಿಗಾಗಲಿ ಪದೇ ಪದೇ ಅದ್ರ ಬಗ್ಗೆ ಮಾತಾಡೋಂಥದ್ದು ತಪ್ಪು. ಅದು ಭಾಳ ಹಳೇದು. ನಾಟ್ ಓನ್ಲಿ 2014 or 15 ಹಿಂದೆ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇದ್ದಾಗಲೂ ಸಹ ಬಜೆಟ್ ಅಲೋಕೇಶನ್ ಆಗಿದೆ. ಅಲ್ಲಿ ಸಮೀಕರಣ ಮಾಡಬೇಕು, ಸಮೀಕ್ಷೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಆಗಿದೆ. ಸೋಷಿಯಲ್ ಜಸ್ಟಿಸ್ ಅಂತಕ್ಕಂಥದ್ದು ಒಂದು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್. ಅದಕ್ಕೆ ಅನುಗುಣವಾಗಿ ಎಲ್ಲ ಕಡೆ ಬೇರೆ ಕಡೆನೂ ಆಗಿದೆ. ನಮ್ಮಲ್ಲಿ ಬೇರೆ ಬೇರೆ ಕಾರಣಕ್ಕೆ ನಿಧಾನ ಆಗ್ತಾಯಿದೆ. ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಇವರು ಯಾವ ಕಾರಣಕ್ಕೆ ಅದನ್ನು ತಡೆ ಹಿಡಿತೀವಿ ಅಂತ ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಇರ್ತಕ್ಕಂಥದ್ದು ಆಗಲೇ 90% ಸಮೀಕ್ಷೆ ಎಲ್ಲ ಮುಗಿಸಿದ್ದಾರೆ ಅವರು, ಎಕ್ಸೆಪ್ಟ್ ಪಾರ್ಟ್ ಆಫ್ ದ ಬೆಂಗಳೂರು ಮತ್ತು ಇನ್ನೂ ಕೆಲವು ಕಡೆ ಬಿಟ್ಟರೆ 90% ಮುಗಿಸಿದ್ದಾರೆ. ನಮಗಿದ್ದಂಥ ಮಾಹಿತಿ ಚುನಾವಣೆ ಹತ್ರದಲ್ಲಿ ಇದನ್ನು ಪಬ್ಲಿಷ್ ಮಾಡಿ ರಾಜಕೀಯವಾಗಿ ಲಾಭ ತಗೋಬೇಕು ಅಂತಂದ್ಬಿಟ್ಟು ಕಾಂಗ್ರೆಸ್ ಸರ್ಕಾರದ ಒಂದು ಪ್ರಯತ್ನ ಇತ್ತು. ಅದರದ ಹಿನ್ನೆಲೆಯಲ್ಲಿ ಇವರು ಏನಕ್ಕೆ ಅದನ್ನು ಮತ್ತೆ ನಿಧಾನ ಮಾಡ್ತಾಯಿದ್ದಾರೆ ಗೊತ್ತಿಲ್ಲ. ಕಳೆದ ಬಜೆಟ್ ಅಧಿವೇಶನದಲ್ಲೂ ಸಹ ಇದನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಹೆಚ್ಚು ಹಣ ಬಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ ಈ ಸಮೀಕ್ಷೆ ಮಾಡೋದಕ್ಕೆ, ಹೆಚ್ಚು ಗ್ರಾಂಟ್ಸ್ ಬಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ, ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ಸ್ ಸಹ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದೆ. ಇದೆಲ್ಲ ಆಗಿದೆ. ಎಲ್ಲ ಒಂದು ಕಡೆ ಒಂದು ಮೀಸಲಾತಿ ಕೊಡುವಂಥ ನಿಟ್ಟಿನಲ್ಲಿ ಇದು ಪೂರಕ ಆಗ್ಬೋದು. ಆದರೆ ಇದನ್ನು ಜಾತಿ ವ್ಯವಸ್ಥೆಗೆ ತಗೊಂಡೋಗಿ ಜಾತಿಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿಸೋಂಥದ್ದು ಭಾಳ ತಪ್ಪು ಅರ್ಥೈಕೆ ಅಥವಾ ತಪ್ಪು ಪ್ರಯತ್ನ ಆಗುತ್ತೆ. ಈಗಾಗಲೇ ಅವ್ರು ಕೊಟ್ಟಂಥ ಬಜೆಟಲ್ಲಿ. ಆದರೆ ನೀವು ಹೇಳಿದ ರೀತಿಯಲ್ಲಿ ಒಂದು ದಿವಸ ಆದರೂ ಸರ್ಕಾರದಲ್ಲಿರ್ತಕ್ಕಂಥವರು ಹೇಳಿದಾರ? ಪ್ರತಿಯೊಬ್ಬರು ಕೂಡ ಇದನ್ನು ಹೇಳ್ಕೊಂಡು ಬಂದಿದ್ದಾರೆ. ನೀವು ನಾಗರಾಜ್ ಯಾದವ್ ಅವರೇ ಸುಮ್ಮನೆ ವೇಗ ಹೇಳಿದ್ರೆ ಸಾಕಾಗೋದಿಲ್ಲ. ನೀವು ಆರ್ಗ್ಯುಮೆಂಟ್ ಮಾಡಬೇಡಿ. ಯಾಕಂದ್ರೆ ಇದು ಮಾಧ್ಯಮಗಳ ಈ ವರ್ಡ್ ಅನ್ನ ಕೇಳಿರುವಂತದ್ದು ಸಿಎಂ ಅವರೇ ಹೇಳಿದ್ದಾರೆ. ಜಾತಿ ಗಣತಿ ಅಂತ ಹೇಳಿದ್ರೆ ಮತ್ತಿನ್ನೇನು ಅಂತ ಹೇಳಬೇಕಾಗ ನಿಮ್ಮ ಅಭಿಪ್ರಾಯವನ್ನು ನಾನು ಒಪ್ಕೋತಾ ಇದ್ದೀನಿ. ನೀವೇನು ಅಭಿಪ್ರಾಯ ಕೊಡ್ತಾ ಇದ್ದಾರೆ ಒಪ್ಕೋತಾ ಇದ್ದೀನಿ. ಸರ್ಕಾರದ ಕೆಲವು ತಪ್ಪು ನಿರ್ಧಾರಗಳು ಇದು ಭಾಳಷ್ಟು ಗೊಂದಲಕ್ಕೆ ಅವಕಾಶ ಕೊಡ್ತಾ ಇದೆ. ಉದಾಹರಣೆಗೆ ಈ SC/ST ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ಮೊಟ್ಟೆಯನ್ನು ಕೊಡ್ತೀವಿ ಆ ಸಮುದಾಯದ ಮಕ್ಕಳಿಗೆ ಅಂತ ಹೇಳಿದ್ರು. ಅದು ಭಾಳ ಪ್ರತಿಭಟನೆಗೆ ಕಾರಣ ಆಯಿತು. ಅದೇ ರೀತಿ ITA-ನಲ್ಲಿ ಅದು ಕೇವಲ ವದಂತಿ ಅನ್ನುವಂಥದ್ದು ಕೂಡ ನಂತರ ಆದೇಶ ಮಾಡಿ ವಾಪಸ್ ತಗೊಂಡ್ರು. ಮತ್ತು ಪ್ರವಾಸದ ಕರ್ನಾಟಕ ದರ್ಶನ ಅಂತೇಳಿ ಒಂದು ಸಮುದಾಯ, ಅವೆಲ್ಲ ಈ ಹಿನ್ನೆಲೆಯಲ್ಲಿ ಮಾಡೋಕ್ಕೋಗಿ ಮತ್ತೆ U-turn ತಗೊಂತ ಸರ್ಕಾರ. ಮತ್ತು ITA-ನಲ್ಲಿ 10 ಕೋಟಿ ಬಜೆಟ್ ಅಲೋಕೇಶನ್ ಕೊಟ್ಟಿದ್ದಾರೆ. ಶೂಸ್ ಆ್ಯಂಡ್ ಬ್ಯಾಗ್ಸ್ ಕೊಡ್ತೀವಿ ಅಂತೇಳಿ. ಇವತ್ತಿನವ್ರಿಗೆ 2 ಕೋಟಿ ರೂಪಾಯಿ ಖರ್ಚಾಗಿಲ್ಲ. ಅದು ಈ ಥರದ ಸರ್ಕಾರದ ವೈಫಲ್ಯತೆಗಳಿದೆ. ಬಟ್ ಅದೇನೇ ಇದ್ರೂ ಸಹ ಸೋಷಿಯಲ್ ಬ್ಯಾಕ್ಗ್ರೌಂಡ್ ಮೇಲೆ ಇಂಥ ಸಮೀಕ್ಷೆ ಪೂರಕವಾಗಿ ಬೇಕಾಗಿತ್ತು. ಅಂದರೆ ಎಲ್ಲಿ ವ್ಯತ್ಯಾಸಗಳಿದೆ ಅದನ್ನು ಸರಿಪಡಿಸೋದಕ್ಕೆ, ಅದನ್ನು ರಾಜಕೀಯ ಲಾಭ ಮಾಡೋದಕ್ಕೆ, ಜಾತಿಗಳ ಮಧ್ಯೆ ವ್ಯತ್ಯಾಸ ಬರುತ್ತೆ ಅನ್ನೋ ಭಾವನೆ ಇವತ್ತು ಎಲ್ಲ ಕಡೆ ಅದು ಉಂಟಾಗಿದೆ. ಬಹುತೇಕ ಅದನ್ನು ಬೇರೆ ಪಕ್ಷಗಳು ವಿರೋಧ ಮಾಡಿದವೆ, ಪ್ರಬಲ ಸಮುದಾಯಗಳು ಸಹ ಇದನ್ನು ಬೇಡ ಅಂತ ವಿರೋಧ ಮಾಡಿದವೆ. ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಅಂತ ಒಂದು ನಿರ್ಧಾರಕ್ಕೆ ಬರುತ್ತೆ ಅಂತೇಳಿ ಊಹಾಪೋಹ, ನಮಗಂತೂ ಅದಕ್ಕೆ ಅಧಿಕೃತವಾಗಿ ಗೊತ್ತಿಲ್ಲ. ಅದನ್ನು ಆಯೋಗದವ್ರು ಸ್ಪಷ್ಟಪಡಿಸ್ಬೇಕಾಗತ್ತೆ. ಆ ಥರದ್ದೇನಾದ್ರು ಒತ್ತಡ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಕಮಿಷನ್ ಅವರು, ಏನು ಹಿಂದುಳಿದ ವರ್ಗಗಳ ಆಯೋಗ ಇದೆ, ಆಯೋಗದ ಅದನ್ನು ಸ್ಪಷ್ಟೀಕರಣ ಕೊಡಬೇಕು. ಖಂಡಿತ ರಮೇಶ್ ಬಾಬು ಅವರೇ. ಆದರೆ ಅಶ್ವಥ್ ನಾರಾಯಣ ಅವರೇ, ಈಗ ನಡೀತಾ ಇರುವಂಥದ್ದು ಹಾಗಾದರೆ ಯಾವಾಗ ಬರುತ್ತೆ, ಏನಾಗುತ್ತೆ, ಇದರಿಂದಾಗಿ ಜಾತಿಗಳ ನಡುವೆ ಒಡಕಲ್ಲದೆ ಬೀರಿನಾಗುತ್ತೆ ಅಂತ? ಹಾಗಾದರೆ ಇಲ್ಲ, ಈ ರಮೇಶ್ ಬಾಬು ಸ್ಪಷ್ಟವಾಗಿ ಹೇಳೋದು, ಇದು ಜಾತಿ ಸಮೀಕ್ಷೆ ಅಲ್ಲ, ಇದು ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತೇಳಿ ಆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ, ಸರ್ಕಾರದಲ್ಲಿ ಆ ಉದ್ದೇಶ ಏನಾನ ಇದ್ದರೆ ಅಕ್ಟೋಬರಲ್ಲಿ ಅಟ್ಲೀಸ್ಟ್ ಈ 2017 ಅಕ್ಟೋಬರ್ ಒಳಗಡೆ ಆದರೂ ರಿಲೀಸ್ ಮಾಡಬೇಕು. ಇದರಲ್ಲಿ ಬೇರೆ ಥರದ್ದು ಏನಾದ್ರು ಹುನ್ನಾರ ಮತ್ತು ಅವ್ರ ಮನಸ್ಸಿನಲ್ಲಿ ಏನಾದ್ರು ಇದ್ದರೆ ಅವರು ಖಂಡಿತ ಅವ್ರು ಮಾಡೋದಿಲ್ಲ. ಜಸ್ಟ್ ಓನ್ಲಿ ಜಾತಿ ಆಧಾರದ ಮೇಲೆ ಕೆಲವು ಊಹಾಪೋಹ ಸುದ್ದಿಗಳನ್ನು ಬಿಟ್ಕೊಂಡು ಲೀಕ್ ಮಾಡಿಕೊಂಡು ಈ ಕಾಲ ಆಗ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಇದು ಮಾಡಲ್ಲ. ಈ ಸಮಾಜಕ್ಕೆ ಕೇಂದ್ರದಿಂದ ಬರ್ತಾ ಇರ್ತಕ್ಕಂಥ ಹಲವಾರು ಯೋಜನೆಗಳು, ರಾಜ್ಯದಿಂದ ಬರ್ತಕ್ಕಂಥ ಯೋಜನೆಗಳು ತಲುಪಿಸೋ ದೃಷ್ಟಿಯಿಂದನೇ ಈ ಒಂದು ಆಯೋಗ ಕೈಗೆತ್ಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಜಾತಿ ಮತ್ತೊಂದು ಇಲ್ಲ ಅನ್ನಂಗಿದ್ಮೇಲೆ ಇದನ್ನು ತಕ್ಷಣ ರಿಲೀಸ್ ಮಾಡಬೇಕು. ಮತ್ತು ಈಗ ಆಲ್ರೆಡಿ ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಬಂದಿರತಕ್ಕಂಥ ಗೊಂದಲವನ್ನು
ಸ್ಪಷ್ಟೀಕರಣವಾಗಿ ಸರ್ಕಾರ ಹೇಳಬೇಕಾದ್ರೆ ಇದನ್ನು ರಿಲೀಸ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಸರ್ಕಾರವೇ ದುರುದ್ದೇಶಪೂರ್ವಕವಾಗಿ ಈ ಸಮೀಕ್ಷೆಯನ್ನು ತಡೆ ಹಿಡಿದಿದೆ ಅನ್ನೋಂಥದ್ದು ಒಂದು ಅನುಮಾನ ಬರ್ತದೆ. ಯಾವ್ದವ್ರು ಮಾತಾಡ್ತೀನಿ ಜೊತೆ. ಆದರೆ ಪ್ರಸಾದ್ ಅವರೇ, ಇದು ಎಷ್ಟು ಮಟ್ಟಿಗೆ ಸರ್ಕಾರ ಹಾಗಾದರೆ ಇದನ್ನು ಮುಂದುವರಿಬೇಕು? ಯಾಕಂದರೆ ಇದರಲ್ಲಿ ಸಮೀಕ್ಷೆಯನ್ನು ನಡೆಸುವಂಥದ್ದೇ ಉದ್ದೇಶ. ಇದನ್ನು ಆ ಸಮೀಕ್ಷೆ ಹೆಸರು ಬಂದಿರುವಂಥದ್ದು ಕೂಡ ಅದಕ್ಕೂ ಒಂದು ಕಾರಣಗಳು ಇದ್ದಾವೆ. 2015 ನಾವು ನೋಡಿದ ರಿಪೋರ್ಟ್ಸನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ. ಜಾತಿ ಗಣತಿ ಅಂತೇಳಿ ಆರಂಭದಲ್ಲಿ ಹೇಳಿದರು. ಯಾವಾಗ BJP ಅದಕ್ಕೆ ವಿರೋಧ ಮಾಡೋದಕ್ಕೆ ಶುರು ಮಾಡ್ತು, ಅವರ ಬಾಯಿ ಮುಚ್ಚಿಸುವಂಥದ್ದನ್ನು ಕೂಡ ಈ ಒಂದು ಹೆಸರಿನ ಮೂಲಕವಾಗಿಯೇ ಎಲ್ಲವೂ ಕೂಡ ನಡೆದಿದೆ. ಈ ಹೆಸರು ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಹೆಸರಿನಲ್ಲಿ ನಡೆಸಿದ್ರು. ಆದರೆ ಉದ್ದೇಶ ಈಡೇರಬೇಕು ಅಂತಿದ್ರೆ ವರದಿ ಬರಬೇಕಲ್ವಾ ಅಂತ ನೋಡಿ. ಈಗ ಹೇಳಿದಾಗೆ ಜಾತಿ ಗಣತಿ ಮಾಡೋ ಅಧಿಕಾರ ರಾಜ್ಯ ಸರ್ಕಾರಕ್ಕಿಲ್ಲ. ಹಾಗೇನಾದ್ರೂ ಇದು ಜಾತಿ ಗಣತಿ ಮಾಡ್ತೀವಿ ಅಂತ ಹೋದ್ರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಯಾಕಂದ್ರೆ ಅದರದ್ದು ಒಂದು ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಇವ್ರು ಏನು ಮಾಡಿತ್ತು, ಹೊರಟಿದ್ದು ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಮತ್ತು ಉದ್ಯೋಗಗಳು, ಸರ್ಕಾರಿ ಉದ್ಯೋಗಗಳು ಯಾವ್ಯಾವ ಜಾತಿಗೆ ಎಷ್ಟೆಷ್ಟು ಸಿಕ್ಕಿದೆ ಅನ್ನೋ ಒಂದು ವರದಿ ಬೇಕು ಅನ್ನೋ ಕಾರಣಕ್ಕೆ ಇವ್ರು ತೊಗೊಂಡಿದ್ರೆ ಈಗೇನು ಲೀಕ್ ಆಗಿದೆಯಲ್ಲ, ಇದರ ಜಾತಿ ಹೆಸರಿನಲ್ಲಿ ಅದು ಲೀಕ್ ಆಗಬೇಕಾಗಿಲ್ಲ, ಬಿಡುಗಡೆನೂ ಮಾಡಬೇಕಾಗಿಲ್ಲ. ಹೌದು. ಯಾವ್ಯಾವ ಸವಲತ್ತುಗಳು, ಭೂಮಿ ಹಕ್ಕಿರಲಿ, ಸರ್ಕಾರಿ ಉದ್ಯೋಗಗಳಿರಲಿ, ಅಥವಾ ವಿದ್ಯಾರ್ಹತೆ ಇರಲಿ, ಅಥವಾ ಬೇರೆ ಎಲ್ಲ ಅವಕಾಶಗಳು ಏನು ಎಲ್ಲ ಸಮುದಾಯಕ್ಕೆ ಎಂತೆಂಥ ಅವಕಾಶಗಳು ಸಿಗುತ್ತೋ ಈ ಸಮುದಾಯಗಳಿಗೆ ಎಷ್ಟು ಸಿಕ್ಕಿದೆ ಅನ್ನೋದು ಒಂದು ಆ ರೀತಿಯ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಬೇಕಿತ್ತು. ದಲಿತರಿಗೆ ಇಷ್ಟು ಸವಲತ್ತುಗಳು ಇಂತಿಂಥ ಭಾಗದಲ್ಲಿ ಸಿಕ್ಕಿದ್ದಾವೆ, ಮತ್ತೆ ST ಗಳಿಗೆ ಇಷ್ಟು, ಈ ರೀತಿ ಬಿಡುಗಡೆ ಮಾಡ್ಬೋದಿತ್ತು. ಇಲ್ಲಿ ಅದನ್ನ ಹೆಸರು ಬದಲಾವಣೆ ಮಾಡಿರ್ಬೋದು, ಆದರೆ ಜಾತಿ ಪಟ್ಟಿನೇ ಬಿಡುಗಡೆ ಮಾಡ್ತಾ ಇರೋದು ಅದು ಲಾಭ ತಗೊಳ್ಳೋದಕ್ಕೆ. ಒಂದು ತಗೊಂಡು ಅದನ್ನ ಅಟ್ಲೀಸ್ಟ್ ಬಿಡುಗಡೆ ಮಾಡಾದ್ರೂ ಕೂಡ ಅದನ್ನ ಎದುರಿಸೋದಕ್ಕೆ ಧೈರ್ಯ ಇದೆಯಾ ಈ ಸರ್ಕಾರಕ್ಕೆ? ಅದೂ ಇಲ್ಲ. ಬರೀ ಮೂಗು ತುಪ್ಪ ಸರಿಯೋ ಕೆಲಸನೇ ಮಾಡ್ಕೊಂಡು ಬಂದ್ಬಿಟ್ರೆ ಆಗೋದಿಲ್ಲ. ಈಗಾಗಲೇ ಹೇಳಿದ್ರು ಏನೋ ಇದನ್ನ ದಲಿತರು ಇದ್ರ ಮೇಲೆ ಗೂಬೆ ಕೂರಿಸೋದಕ್ಕೆ ಇವ್ರು ತಪ್ಪಾಗಿ ಮಾತಾಡ್ತಿದ್ದಾರೆ ಅಂತ. ಹಂಗೆ ಇಲ್ದಿದ್ದ ಮೇಲೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವರದಿಯನ್ನು ಬಿಡುಗಡೆ ಮಾಡಬೇಡಿ ಅಂತ ಖರ್ಗೆ ಅವರಿಂದ ಡೈರೆಕ್ಷನ್ ಬಂದಿದೆ ಅಂತ ಯಾಕೆ ಹೇಳ್ತೀರಿ ನೀವು? ರಾಹುಲ್ ಗಾಂಧಿ ಬಂದಿದೆ ಅಂತ ಹೇಳಿ, ಸೋನಿಯಾ ಗಾಂಧಿ ಅವರಿಂದ ಬಂದಿದೆ ಅಂತ ಹೇಳಿ, ಅಥವಾ ಹೈಕಮಾಂಡ್ ಬಂದಿದೆ ಅಂತ ಹೇಳಿ ಎಲ್ಲಾ ಪತ್ರಿಕೆಗಳಲ್ಲೂ ಕೂಡ ವರದಿ ಆಗ್ತಾ ಇದೆ. ಎಲ್ಲಾ ಪತ್ರಿಕೆಗಳು ಒಂದು ಕೆಲಸ ಮಾಡಿ, BJP ಅವರು ಹೇಳ್ಬೇಕಾಗಿತ್ತು ಮಾತು ಯಾವುದು? ದಲಿತರ ಜನಸಂಖ್ಯೆ ಇಲ್ಲಿ ಜಾಸ್ತಿ. ಸುಮ್ಮನೆ ಹೇಳ್ಬೇಡಿ ಸರ್, ಏನಿದು ಮಾತಾಡೋದು? ದಲಿತರ ಜನಸಂಖ್ಯೆ ಇಲ್ಲಿ ಜಾಸ್ತಿ. ಉತ್ತರ ಕೊಡೋಕ್ಕಾಗುತ್ತೆ ಹರಿಪ್ರಸಾದ್ ಸಾಹೇಬ್ರೆ? ಹೇಳಿ ನೋಡೋಣ. ಸರ್, ಒಂದು ಪತ್ರಿಕೆಯಲ್ಲಿ ಕಾಂಗ್ರೆಸ್ ಅಧಿಕೃತವಾಗಿ ಹೇಳಿದಾರಾ? ಹೈಕಮಾಂಡ್ ಒತ್ತಡ ಮಾಡಿ ಆಗ್ಲಿಲ್ಲ ಅಂತ ನೀವು ಅಧಿಕೃತವಾಗಿ ಹೇಳಿದ್ರಪ್ಪ. ಅಕ್ಟೋಬರ್ ತಿಂಗಳು 2015 ಬಿಡುಗಡೆ ನೋಡಿ, ಕಾಂಗ್ರೆಸ್ ದಲಿತರ ಪರವಾಗಿ ಎಷ್ಟು ವಿರೋಧಿ ನಿಲುವು ತಳ್ತಾ ಇದೆ ಅಂತ ಇಲ್ಲೇ ಪ್ರೂವ್ ಆಗ್ತದೆ. BJP ಹೇಳ್ಬೇಕಿತ್ತು. ಯಾಕೆ ಅಂತಂದ್ರೆ ದಲಿತರ ವಿರೋಧಿ BJP ಅಂತ ಏನು ಒಂದು ಪ್ರಚಾರ ಇದೆ, BJP ಹೇಳ್ಬೇಕಿತ್ತು ಈ ಮಾತು. ರಾಜ್ಯದಲ್ಲಿ ದಲಿತರ ಜನಸಂಖ್ಯೆ ಜಾಸ್ತಿ ಇಲ್ಲ, ಅವೆಲ್ಲ ಇವ್ರು ಹೇಳ್ದಲ್ಲ. ಹಂಗಾರೆ ಈ ವರದಿ ಸತ್ಯನಾ? ಇದು ಸುಳ್ಳು ಅಂತ ಕಾಂಗ್ರೆಸ್ ಒಪ್ಪೋದಕ್ಕೆ ರೆಡಿ ಇಲ್ಲ. ಈ ರಾಜ್ಯದಲ್ಲಿ ದಲಿತ ಜನಸಂಖ್ಯೆ ಜಾಸ್ತಿ. ಸೋರಿಕೆ ವಿಚಾರಗಳಲ್ಲಿ ಒಪ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿದ್ರೆ ಬಿಡುಗಡೆ ಮಾಡಿಸಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು, ಏನೀಗ ಸೋರಿಕೆ ಮಾಹಿತಿಗಳನ್ನ ಕೊಟ್ರಿ ಅದನ್ನ ಅಲ್ಲಗಳಿತೇನೆ, ಅದು ಸತ್ಯಾಂಶ ಇಲ್ಲ ಅದರಲ್ಲಿ. ಇದು ಸತ್ಯಾಂಶ ಇಲ್ಲ ಅಂತ ಸರಿ, ಸತ್ಯಾಂಶ ಇಲ್ಲ ಅಂತ ಸಂಬಂಧಪಟ್ಟ ಈಗ ಒಂದ್ ನಿಮಿಷ ಒಂದು ಕೆಲಸ ಮಾಡ್ಬೇಕು ನೋಡಿ. ಸತ್ಯಾಂಶ ಇಲ್ಲ ಅಂತ ಇದುವರೆಗೂ ಕೂಡ ಸಂಬಂಧಪಟ್ಟಂತ ಈಗೇನು ಇಲ್ಲ, ನಾವು ಇದನ್ನ ಬಿಡುಗಡೆ ಮಾಡ್ತೀವಿ ಅಂತ ಆಂಜನೇಯರು ಅಂದ್ರಲ್ವಾ, ಅವರಾಗ್ಲಿ ಸಂಬಂಧಪಟ್ಟ ಮುಖ್ಯಮಂತ್ರಿ ರಮೇಶ್ ಬಾಬು ಮಾತಾಡ್ತೀನಿ ನಿಮ್ ಜೊತೆಗೆ. ಅದ್ರ ಬಗ್ಗೆ ನಾಗರಾಜ್ ಯಾದವ್ ಅವರು ಕೂಡ ಅದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾರೆ. ಯಾವ ರೀತಿಯಾಗಿ ಹಾಗಾದ್ರೆ ಯಾವಾಗ ಬಿಡುಗಡೆ ಮಾಡೇ ಮಾಡ್ತಾರ? ಹಾಗಾದ್ರೆ ಮುಂದಿನ ಕ್ಯಾಬಿನೆಟ್ ನಲ್ಲೋ ಅಥವಾ ಅದರ ಕ್ಯಾಬಿನೆಟ್ ನಲ್ಲೋ ಯಾವಾಗ ಮಾಡ್ತಾರೆ? ಇದ್ರ ಬಗ್ಗೆ ಕೂಡ ಮಾತಾಡೋಣ. ಚಿಕ್ಕ ಬ್ರೇಕ್ ನಂತರ.